ಓಕೆ ವೀಕ್ಷಕರೇ, ಈ ಒಂದು ಲಾವಣ್ಯನ ಮನೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತೆಯರು, ಮಹಿಳಾ ಕಾರ್ಯಕರ್ತೆಯರು ಆಗಮಿಸ್ತಾ ಇದ್ದಾರೆ. ಜೋರಾಗಿ ಸುರಿತಾ ಇರುವಂತಹ ಮಳೆಯನ್ನು ಕೂಡ ಲೆಕ್ಕಿಸದೆ ಇವತ್ತು ಎಲ್ಲರೂ ಕೂಡ ಬಂದು ತಮ್ಮ ಒಂದು ಕೋಪವನ್ನ ಹೊರಗೆ ಹಾಕ್ತಾ ಇದ್ದಾರೆ. ತುಂಬಾ ಬೇಜಾರಾಗಿದೆ ಅವರಿಗೆ. ನಾವು ಹೇಗೆ ಇನ್ನು ಈ ದಾರಿ ನಡೆಯುವಂಥದ್ದು, ನಾವು ರಸ್ತೆಯಲ್ಲಿ ಹೇಗೆ ನಡೆಯೋದು, ನಮ್ಮ ಮನೆ ಹೆಣ್ಮಕ್ಳನ್ನ ಹೇಗೆ ನಾವು ಹೊರಗೆ ಕಳಿಸೋದು ಅನ್ನೋಂತಹ ಅಳಲನ್ನ ತೋರಿಸ್ತಾ ಇದ್ದಾರೆ. ಮೇಡಮ್, ಇವಾಗ ನಮ್ಮ ಹಾಡು ಹಗಲೇ ಒಂದು ಲಾವಣ್ಯ ಅವರ ಕೊಲೆ ಆಗಿರುವಂತದ್ದು. ಇವತ್ತು ಲಾವಣ್ಯ, ನಾಳೆ ಇನ್ನೊಬ್ರು, ನಾಡ್ದು ಮತ್ತೊಬ್ರು, ಮೊನ್ನೆ ಇನ್ಯಾರು. ಹಾಗಾಗಿ ಇದನ್ನು ಯಾವ ರೀತಿಯಲ್ಲಿ ನಿಲ್ಲಿಸಬೇಕು, ಯಾವ ರೀತಿಯ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ತಾವು ಹೇಳ್ತೀರಾ? ತಾವೆಲ್ಲರೂ ನಿನ್ನೆಯಿಂದ ನೋಡ್ತಾ ಇದ್ದೀರಿ, ಮಾಧ್ಯಮಗಳಲ್ಲಿ, ವಿವಿಧ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಿ. ಒಂದು ಹೆಣ್ಣು ಮಗುವಿನ ಒಂದು ಹತ್ಯೆ ಆಗಿದೆ, ಅದು ಕೂಡ ಬರ್ಬರವಾಗಿ ಒಂದು ಹತ್ಯೆ ಆಗಿದೆ. ಈ ಹತ್ಯೆಯನ್ನು ನೋಡಿದಾಗ ಈ ಮಾಡಿದ ಹುಡುಗ ಕೂಡ ಇವತ್ತು ಸಿಕ್ಕಿ ಬಿದ್ದಿದ್ದಾನೆ. ಅವನನ್ನು ನೋಡುವಾಗ ಅವನು ಕೂಡ ಒಬ್ಬ ಯುವಕ. ಸೊ ಇಂದಿನ ಯುವ ಪೀಳಿಗೆ ಯಾವ ರೀತಿ ಮುಂದೆ ಸಾಗ್ತಿದೆ ಅನ್ನೋ ಚಿಂತೆ ಶುರುವಾಗಿದೆ. ಯಾಕಂತ ಹೇಳಿದ್ರೆ, ಒಂದು ಇನ್ನು ಕೂಡ ಅರಳುತ್ತಿರುವ ಒಂದು ಮಗು ಅವಳು. ಅವರ ಮನೆಗೆ ನಾವು ಭೇಟಿ ಕೊಟ್ವಿ. ಅವಳಿಗೆ ಈಗಷ್ಟೇ ಅವಳು ತನ್ನ ಎಜುಕೇಶನ್ ಮುಗಿಸಿ ಈಗ 3 ತಿಂಗಳಾಯ್ತಂತೆ ಅವಳಿಗೆ ಕೆಲಸ ಸಿಕ್ಕಿ. ಅಂತ ಒಂದು ಮಗು ತನ್ನ ಸಂಸಾರವನ್ನು ಸಾಕಿ ಒಂದು ಜವಾಬ್ದಾರಿಯನ್ನು ಹೊರಬೇಕಾದ ಒಂದು ಮಗಳನ್ನ ಒಂದು ಈ ತರ ಬರ್ಬರವಾಗಿ ಹತ್ಯೆ ಮಾಡ್ಲಿಕ್ಕೆ ಆ ಹುಡುಗನಿಗೆ ಮನಸ್ಸಾದ್ರೂ ಹೇಗೆ ಬಂತು? ಈಗ ಯುವ ಪೀಳಿಗೆಯ ಬಗ್ಗೆ ನಾವು ಇನ್ನೂ ತುಂಬಾ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ಯಾಕಂತ ಹೇಳಿದ್ರೆ, ಒಂದು ಪ್ರೀತಿಸಿದವರು ಈ ಮೊದಲು ನೀವು ಕಂಡಂತೆ ಎಷ್ಟು ತ್ಯಾಗ ಮಾಡಿದವರಿದ್ದಾರೆ ಪ್ರೀತಿಗಾಗಿ. ಇದು ಬಲಿದಾನ ಮಾಡಿದ್ದಾರೆ ಪ್ರೀತಿಗಾಗಿ ಇವತ್ತು. ಅಂದ್ರೆ ಇದರ ಅರ್ಥ ಏನು? ಒಂದು ಹುಡುಗಿಯನ್ನ ಬಲಿದಾನ ಅಲ್ಲ, ಬಲಿ ತೆಗೆದುಕೊಂಡಿದ್ದಾನೆ ಆ ಹುಡುಗ. ಸೊ ಏನ್ ಅರ್ಥ? ಒಂದು ಆ ಮನೆಯ ಪರಿಸ್ಥಿತಿ ನೋಡುವಾಗ ನಮ್ಗಂತೂ ನೋಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ನಮ್ದು ಕೂಡ ಒಂದು ಹೆಣ್ಣು ಹೃದಯ. ಆ ತಾಯಿಯ ಮತ್ತೆ ಅವಳ ಸಹೋದರಿಯರ ದುಃಖವನ್ನಂತೂ ಇಡೀ ಊರಿನವರಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ನೋಡುವಾಗ ನಮ್ಗೆ ಆಗ್ತಾ ಇದೆ, ಆತನಿಗೆ ಕಠಿಣ ಶಿಕ್ಷೆ ಆಗ್ಬೇಕು. ಯಾಕೆ ಯುವ ಸಮಾಜ ಈ ರೀತಿಯ ಒಂದು ದಾರಿಗೆ ಬಂದು ತಲುಪಿರುವಂತದ್ದು? ಯಾಕೆ ಇಷ್ಟು ಒಂದು ಮನಸ್ಥಿತಿಯನ್ನ ಹಾಳು ಮಾಡಿರುವಂತದ್ದು ಯುವಕರು? ಅದೇ ಈಗ ನೋಡಿ, ಈ ಸಾಮಾಜಿಕ ಮಾಧ್ಯಮಗಳು ಇರ್ಬೋದು, ಅಥವಾ ಇದರಲ್ಲಿ ಒಳ್ಳೆ ವಿಚಾರಗಳು ಇವೆ, ಕೆಟ್ಟ ವಿಚಾರಗಳು ಇವೆ. ಇದರಲ್ಲಿ ಒಳ್ಳೆ ವಿಚಾರವನ್ನು ತೆಗೆದುಕೊಳ್ಳುವುದನ್ನು ಬಿಟ್ಟು ಇವತ್ತು ಯುವ ಪೀಳಿಗೆ ಸಾಮಾಜಿಕ ಮಾಧ್ಯಮದ ಏನ್ ಕೆಟ್ಟ ವಿಷಯಗಳಿದೆ ಇವನ್ನು ಮಾತ್ರ ಅಳವಡಿಸಿಕೊಳ್ತಾ ಇರೋದು ನಮ್ಗೊಂದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಒಂದು ಹುಡುಗಿಯನ್ನು ಆತ ನಿಜವಾಗಿ ಒಂದು ಒಳ್ಳೆಯ ಮನಸ್ಸಿನಲ್ಲಿ ಆತ ಪ್ರೀತಿ ಮಾಡಿದ್ರೆ ಆಕೆಯ ಒಳ್ಳೆತನವನ್ನ ಆತ ಬಯಸ್ಬೇಕಿತ್ತು. ಆತ ಪ್ರೀತಿ ಮಾಡಿದಾನೋ ಇಲ್ವೋ ಗೊತ್ತಿಲ್ಲ, ಮಾಧ್ಯಮಗಳಲ್ಲಿ ನೋಡಿ ನಮ್ಗೆ ಗೊತ್ತಾಯ್ತು. ಯಾಕಂದ್ರೆ ನಾವಂತ ಅವನನ್ನು ಮಾತನಾಡಿಸಿಲ್ಲ. ಹಾಗಾಗಿ ನಾನು ಹೇಳುದು ಏನಂತ ಹೇಳಿದ್ರೆ, ಇದನ್ನು ಇಲ್ಲಿಗೆ ಕಡಿವಾಣ ಹಾಕ್ಲಿಕ್ಕೆ, ನಮ್ಮ ಸಾಮಾಜಿಕ ನ್ಯಾಯವನ್ನೊಂದು ದೊರಕಿಸಿಕೊಡ್ಲಿಕ್ಕೆ ನಮ್ಮ ಎಲ್ಲ ವ್ಯವಸ್ಥೆಗಳು ಇದಕ್ಕೆ ಮುಂದಾಗಬೇಕು. ಮತ್ತೆ ನ್ಯಾಯಾಲಯ ಇದೆ, ಪೊಲೀಸ್ ಇಲಾಖೆ ಇದೆ, ಎಲ್ಲವೂ ಇವನಿಗೊಂದು ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ.